Welcome to all of you. I am Kalmesh Matgar. This last classes discuss about in active voice, passive voice, simple sentences and modal verbs and imperative sentences also. Now we discuss about in active voice, passive voice, infinitive sentences. How to change this active voice to in passive voice. Yes, ಈ ಇನ್ಫಿನಿಟಿವ್ ಸೆಂಟೆನ್ಸಸ್ ಅಂತೇಳಿ ನಾವು ಸ್ಟಡಿ ಮಾಡೋಣ ಇವತ್ತು ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ. ನೆಕ್ಸ್ಟ್ ಒನ್ ಇನ್ಫಿನಿಟಿವ್ ಸೆಂಟೆನ್ಸಸ್ ಅಂತಂದ್ರೆ ಏನು ಚೇಂಜಸ್ ಇರೋದಿಲ್ಲ ಜಾಸ್ತಿ. ಎಸ್, ಇದರಲ್ಲಿ ಟೂ ಟೈಪ್ಸ್ ಮಾಡುವಂಥದ್ದು. ದಿಸ್ ಈಸ್ ಅ ಫಸ್ಟ್ ಟೈಪ್, ದಿಸ್ ಈಸ್ ಅ ಸೆಕೆಂಡ್ ಒನ್ ಟೈಪ್. ಇನ್ ಇನ್ಫಿನಿಟಿವ್ ಸೆಂಟೆನ್ಸಸ್ ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಬಿ ಅನ್ನುವಂಥದ್ದು ಒಂದೇ ಒಂದು ಜಾಯಿನ್ ಆಗುವಂಥದ್ದು. ಹಾಗಿದ್ಮೇಲೆ ಇಲ್ಲಿ ಟು ಅಂತೇಳಿ ಒಂದು ವರ್ಡ್ ಇರುತ್ತ ಆಕ್ಟಿವ್ ವಾಯ್ಸ್ ಸೆಂಟೆನ್ಸಸ್ ಅಲ್ಲಿ. ಆಮೇಲೆ ವರ್ಬ್ ಫಾರ್ಮ್ ಒನ್ ಇರುತ್ತೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಒನ್ ಇನ್ ಪ್ಯಾಸಿವ್ ವಾಯ್ಸ್ ದಟ್ ಟು ಜಾಯಿನ್ ಟು ಬಿ, ಬಿ ಅನ್ನುವಂಥ ವರ್ಡ್ ಅನ್ನ ಜಾಯಿನ್ ಮಾಡ್ಕೊಳ್ಳುತ್ತೆ ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಒನ್ ಇನ್ ಪ್ಯಾಸಿವ್ ವಾಯ್ಸ್ ಸೈಡ್ ಕಂಪಲ್ಸರಿ ವರ್ಬ್ ಫಾರ್ಮ್ 3 ಆರ್ ಪಾಸ್ಟ್ ಪಾರ್ಟಿಸಿಪಲ್, ಪಾಸ್ಟ್ ಪಾರ್ಟಿಸಿಪಲ್ ಇರುವಂತದ್ದು. ಹಾಗಿದ್ಮೇಲೆ ಎಸ್, ಇನ್ಫಿನಿಟಿವ್ ಸೆಂಟೆನ್ಸಸ್ ಯಾವ ಟೈಪ್ ಚೇಂಜಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಆಲ್ರೆಡಿ ವಿ ಲರ್ನ್ಡ್ ಎಸ್ ಇನ್ ಪ್ಯಾಸಿವ್ ವಾಯ್ಸ್ ಸೈಡ್ ಫಸ್ಟ್ ಒನ್ ಆಬ್ಜೆಕ್ಟಿವ್, ಹೆಲ್ಪಿಂಗ್ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್ ಜಾಯಿನ್ ಬೀಯಿಂಗ್ ಆರ್ ಬಿ ಆರ್ ಎಕ್ಸೆಟ್ರಾ ಏನೇನು ಜಾಯಿನ್ ಆಗ್ತಾವ ಅಂತ ನೋಡಿದೀವಿ. ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅಂತೇಳಿ. ನೆಕ್ಸ್ಟ್ ಒನ್ ವರ್ಬ್ ಫಾರ್ಮ್ 3 ಬೈ ಅಂಡ್ ಸಬ್ಜೆಕ್ಟ್, ಈ ಟೈಪ್ ನಾವು ನೋಡ್ತಾ ಬಂದಿರೋದು. ಹಾಗಿದ್ಮೇಲೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಚೇಂಜ್ ಆಗುವಂಥದ್ದು. ಫಸ್ಟ್ ಒನ್ ಆಬ್ಜೆಕ್ಟಿವ್, ಹೆಲ್ಪಿಂಗ್ ವರ್ಬ್, ನೆಕ್ಸ್ಟ್ ಒನ್ ಈ ಬಿ ಅಂಡ್ ವರ್ಬ್ ಫಾರ್ಮ್ 3, ಲಾಸ್ಟ್ ಒನ್ ಬೈ ಅಂಡ್ ಸಬ್ಜೆಕ್ಟ್. ಇನ್ ದಿಸ್ ಸೈಡ್ ಸೆಕೆಂಡ್ ಒನ್ ಟೈಪ್ ನೋ ಚೇಂಜಸ್, ನೋ ಚೇಂಜಸ್, ಅಲ್ಲಿ ಏನು ಚೇಂಜಸ್ ಆಗುವಂತದ್ದಿಲ್ಲ. ಹೇಗಂತಂದ್ರೆ ಎಸ್, ದೇರ್ ಆರ್ 500 ಬುಕ್ಸ್ ಟು ಡಿಸ್ಟ್ರಿಬ್ಯೂಟ್ ಇನ್ ದಿಸ್ ಸ್ಕೂಲ್ ಅಂತೇಳಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಮತ್ತೆ ಏನು ಇಲ್ಲ. ಎಸ್, ಓನ್ಲಿ ಜಾಯಿನ್ ಟು, ಇಟ್ ಈಸ್ ಅ ಜಾಯಿನ್ ಬಿ ಅಂಡ್ ವರ್ಬ್ ಫಾರ್ಮ್ 3, ನೋ ಚೇಂಜಸ್. ಇಲ್ಲಿ ಚೇಂಜಸ್ ಆಗದೆ ಇರುವಂತದ್ದು. ಹಾಗಿದ್ಮೇಲೆ ನೋಡೋಣ ಇದು ಯಾವ ಟೈಪ್ ಚೇಂಜಸ್ ಆಗ್ತಾವ, ಇವು ಯಾವ ಟೈಪ್ ಚೇಂಜಸ್ ಆಗ್ತಾವ ಅಂತ ನಾವು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಎಕ್ಸಾಂಪಲ್, ಆಕ್ಟಿವ್ ವಾಯ್ಸ್ ಸೆಂಟೆನ್ಸಸ್. ಫಸ್ಟ್ ಒನ್ ಎಕ್ಸಾಂಪಲ್, ಯು ಹ್ಯಾವ್ ಟು ಟೀಚ್ ಹಿಮ್ ಎವ್ರಿ ಡೇ ಅಂತೇಳಿ ಒಂದು ಕ್ವಶನ್ ಕೇಳಿದಾರೆ ಆಕ್ಟಿವ್ ವಾಯ್ಸ್ ಸೆಂಟೆನ್ಸಸ್. ಬಟ್ ಫಸ್ಟ್ ಒನ್ ವಿ ಫೈಂಡ್ ಔಟ್ ಫಸ್ಟ್ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ ಆರ್ ವರ್ಬ, ದಿಸ್ ಈಸ್ ಅ ಆಬ್ಜೆಕ್ಟ್, ಎಸ್ ಅನದರ್ ಆರ್ ಕಾಂಪ್ಲಿಮೆಂಟ್ ಅಂತೇಳಿ ಕರೆಯುವಂಥದ್ದು. ಹಾಗಿದ್ಮೇಲೆ ಫಸ್ಟ್ ಒನ್ ಆಬ್ಜೆಕ್ಟ್ ಹಾಕಿ ಇಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಅನ್ನ ರೆಡಿ ಮಾಡುವಂತದ್ದು. ಎಸ್, ಆಬ್ಜೆಕ್ಟ್ ವಿಚ್ ಒನ್ ಇಸ್ ಆಬ್ಜೆಕ್ಟ್, ಹಿಮ್ ಅಂತೇಳಿ ಐತಿ. ಹಿಮ್ ಅನ್ನುವಂಥದ್ದು ಈ ಸೈಡ್ ಬಂತು ಅಂತಂದ್ರೆ ಹಿ ಅಂತೇಳಿ ಆಗುತ್ತೆ. ಹಿ ಹ್ಯಾವ್ ಅಂತೇಳಿ ಐತಿ, ಇಲ್ಲಿ ಯು ಅಂತೇಳಿ ತಗೊಂಡಿವಿ ಅಂತಂದ್ರೆ ಅಲ್ಲಿ ಹ್ಯಾವ್, ಯಾಕಂತಂದ್ರೆ ಅದು ಎಸ್ ಫ್ಲೂರಲ್ ಫಾರ್ಮ್ ಬರುವಂತದ್ದು. ಹ್ಯಾವ್ ಅಂತೇಳಿ ತಗೊಂಡಿವಿ. ಎಸ್, ಹಿ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಹಿಂಗಾಗಿ ಅಲ್ಲಿ ಬರುವಂತದ್ದೇನು ಹ್ಯಾಸ್. ಹಿ ಹ್ಯಾಸ್ ಟು, ಮತ್ತೇನ್ ಜಾಯಿನ್ ಆಗುತ್ತೆ ಟು ಬಿ, ವರ್ಬ್ ಫಾರ್ಮ್ 3 ಟೀಚ್ ಟಾಟ್ ಟಾಟ್, ಟೀಚ್ ಟಾಟ್ ಟಾಟ್, ಟಾಟ್ ಬೈ ಯು ಎವ್ರಿ ಡೇ, ಯು ಎವ್ರಿ ಡೇ. ಎಸ್, ಈ ಟೈಪ್ ಚೇಂಜಸ್ ಆಗುವಂತದ್ದು. ನೆಕ್ಸ್ಟ್ ಒನ್ ಅನದರ್ ಒನ್ ಸೆಂಟೆನ್ಸಸ್ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಇನ್ ಆಕ್ಟಿವ್ ವಾಯ್ಸ್ ಸೈಡ್ ಸಿ ಹ್ಯಾಡ್ ಟು ಆಸ್ಕ್ ಮೀ ಅಂತೇಳಿ ಒಂದು ಕ್ವಶನ್ ಇದೆ. ಫಸ್ಟ್ ಒನ್ ದಿಸ್ ಇಸ್ ಅ ಸಬ್ಜೆಕ್ಟ್, ದಿಸ್ ಇಸ್ ಅ ಹೆಲ್ಪಿಂಗ್ ವರ್ಬ, ದಿಸ್ ಇಸ್ ಅ ವರ್ಬ, ದಿಸ್ ಇಸ್ ಅ ಆಬ್ಜೆಕ್ಟ್. ಆಬ್ಜೆಕ್ಟ್ ಟರ್ನ್ ಟು ಇನ್ ದಿಸ್ ಸೈಡ್, ಸಬ್ಜೆಕ್ಟ್ ಕಡೆ ಬಂತು ಅಂತಂದ್ರೆ ಅದೇನಾಗುತ್ತೆ ಮೀ ಇದ್ದಿದ್ದ ಐ ಅಂತೇಳಿ ಆಗುತ್ತೆ. ಐ ಹ್ಯಾಡ್ ಟು ಬಿ, ಐ ಹ್ಯಾಡ್ ಟು ಬಿ. ಆಸ್ಕ್ ಇದ್ದಿದ್ದು ಆಸ್ಕ್ಡ್ ಅಂತೇಳಿ ಬರಿತೀವಿ. ವರ್ಬ್ ಫಾರ್ಮ್ 3 ಆಸ್ಕ್ಡ್ ಬೈ ಹರ್ ಅಂತೇಳಿ ಆಗುವಂತದ್ದು. ಎಸ್, ಒಂದು ಕ್ವಶನ್ಸ್ ರೈಸ್ ಆಗುತ್ತೆ. ಇಲ್ಲಿ ಹ್ಯಾಸ್ ಬಂತು, ನೀವು ಹ್ಯಾವ್ ಇದ್ದಿದ್ದು ಇಲ್ಲಿ ಹ್ಯಾಸ್ ತಗೊಂಡ್ರಿ, ಬಟ್ ಇಲ್ಲಿ ಹ್ಯಾಡ್ ತಗೊಂಡ್ರಿ ಅಂತಂದ್ರೆ ದಿಸ್ ಇಸ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್.
ಇಲ್ಲಿ ಬರುವಂತವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಬಟ್ ಇನ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಓನ್ಲಿ ಒನ್ ಹೆಲ್ಪಿಂಗ್ ವರ್ಬ್ ಆರ್ ಸಿಂಗುಲರ್ ಆರ್ ಪ್ಲೂರಲ್ ಆರ್ ಥರ್ಡ್ ಪರ್ಸನ್ ಸಿಂಗುಲರ್, ಫಸ್ಟ್ ಪರ್ಸನ್ ಸಿಂಗುಲರ್ ಆರ್ ಪ್ಲೂರಲ್, ಎಸ್ ಓನ್ಲಿ ಒನ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಅಂತೇಳಿ ನಾವು ತಗೊಳ್ತೀವಿ. ಹಿಂಗಾಗಿ ಎಲ್ಲದಕ್ಕೂ ನಾವು ಹ್ಯಾಡ್ ಅಂತ ಬಳಸುವಂತದ್ದು. ನೆಕ್ಸ್ಟ್ ಒನ್ ಹಿ ನೀಡ್ಸ್ ಟು ಕ್ಲಿಯರ್ ದ ರೂಮ್ ಅಂತೇಳಿ ಇದೆ. ಹಾಗಿದ್ಮೇಲೆ ಆಬ್ಜೆಕ್ಟ್ ಅನ್ನ ಫಸ್ಟ್ ಒಂದು ಪಾಯಿಂಟ್ ಔಟ್ ಮಾಡ್ಕೊಳ್ಳೋಣ. ದಿಸ್ ಇಸ್ ಆಬ್ಜೆಕ್ಟ್, ದ ರೂಮ್ ನೀಡ್ಸ್ ಎಸ್ ದಿಸ್ ಈಸ್ ಅ ಸಿಂಗ್ಯುಲರ್ ನಾಟ್ ಅ ಪ್ಲೂರಲ್. ಇದು ಪ್ಲೂರಲ್ ಆಗೋದಿಲ್ಲ, ಸಿಂಗ್ಯುಲರ್ ಆಗತ್ತೆ. ಹಾಗಾಗಿ ದ ರೂಮ್ ನೀಡ್ಸ್ ಟು ಬಿ ಕ್ಲಿಯರ್ಡ್ ಬೈ ಹಿಮ್ ಅಂತೇಳಿ ನಾವು ತಗೊಳ್ತೀವಿ. ಇದು ಪ್ಯಾಸಿವ್ ವಾಯ್ಸು. ನೆಕ್ಸ್ಟ್ ಒನ್ ರವಿ ಸೀಮ್ಸ್ ಟು ಫಿನಿಶ್ ದ ವರ್ಕ್ ಬೈ ದಿ ಈವ್ನಿಂಗ್ ಅಂತೇಳಿ ಒಂದು ಕ್ವಶನ್ ಕೇಳಿದ್ದಾರೆ. ಹಾಗಿದ್ಮೇಲೆ ನೋಡೋಣ ಇದು ಯಾವ ಟೈಪ್ ಆಗುತ್ತೆ ಅಂತ. ದಿಸ್ ಈಸ್ ಅ ಸಬ್ಜೆಕ್ಟ್, ದಿಸ್ ಈಸ್ ಅ ಇನ್ಫಿನಿಟಿವ್, ದಿಸ್ ಈಸ್ ಅ ವರ್ಬ್, ದಿಸ್ ಈಸ್ ಅ ಆಬ್ಜೆಕ್ಟ್. ಇದಕ್ಕೆ ಆಬ್ಜೆಕ್ಟ್ ಅಂತೇಳಿ ಕರಿತೀವಿ. ಉಳಿದಿದ್ದೆಲ್ಲವೂ ಕಾಂಪ್ಲಿಮೆಂಟ್ ಅಂತೇಳಿ ಅನಿಸ್ಕೊಳ್ಳುವಂಥದ್ದು. ಹಾಗಿದ್ಮೇಲೆ ಫಸ್ಟ್ ಆಬ್ಜೆಕ್ಟ್ ಅನ್ನ ತಗೊಳ್ಳೋಣ. ದ ವರ್ಕ್ ಟು ಬಿ ಫಿನಿಶ್ ಇದ್ದಿದ್ದು ಫಿನಿಶ್ಡ್ ಬೈ ಎಸ್ ದ ವರ್ಕ್ ಸಿಮ್ಸ್ ಟು ಬಿ ಫಿನಿಶ್ಡ್ ಬೈ ರವಿ ಬೈ ದಿ ಈವ್ನಿಂಗ್ ಅಂತೇಳಿ ಬರಿತೀವಿ. ಇದು ಪ್ಯಾಸಿವ್ ವಾಯ್ಸ್ ಆಗುವಂತದ್ದು. ಹಾಗಿದ್ಮೇಲೆ ಇನ್ ದಿಸ್ ಒನ್ ಟೈಪ್ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಆಬ್ಜೆಕ್ಟ್ ಈ ಟೈಪ್ ಇದ್ದಂತದ್ದು. ಪ್ಯಾಸಿವ್ ವಾಯ್ಸ್ ಸೈಡ್ ಆಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಅನದರ್ ಒನ್ ವರ್ಡ್ ಜಾಯಿನ್ ಎಸ್ ವರ್ಬ್ ಫಾರ್ಮ್ 3 ಬೈ ಅ ಸಬ್ಜೆಕ್ಟ್ ಈ ಟೈಪ್ ಬರುವಂತದ್ದು. ಬಟ್ ಇನ್ ದಿಸ್ ಸೈಡ್ ಇವು ಸ್ವಲ್ಪ ಡಿಫ್ರೆಂಟ್ ಆಗಿ ಬರುವಂತವು, ಡೈರೆಕ್ಟ್ ಆಗಿ ಬರುವಂತವು ಮತ್ತೆ ಏನು ಇಲ್ಲ. ಹಾಗಿದ್ಮೇಲೆ ಡೈರೆಕ್ಟ್ ಆಗಿ ಯಾವ ಟೈಪ್ ಬರ್ತಾವಂತ ನೋಡೋಣ. ಎಸ್ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಎಸ್ ಫಸ್ಟ್ ಒನ್ ದೇರ್ ಆರ್ 500 books ಟು ಡಿಸ್ಟ್ರಿಬ್ಯೂಟ್ ಇನ್ ದಿಸ್ ಸ್ಕೂಲ್ ಅಂತೇಳಿ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಇಟ್ಬಿಡೋದು, ಮತ್ತೆ ಏನು ಚೇಂಜಸ್ ಆಗೋದಿಲ್ಲ. ಟು ಮುಂದ್ಗಡೆ ಬಿ ಅಂತ ಇಡಬೇಕು. ವರ್ಬ್ ಫಾರ್ಮ್ 3 ಕಂಪಲ್ಸರಿ. ಪ್ಯಾಸಿವ್ ವಾಯ್ಸ್ ಸೈಡ್ ವರ್ಬ್ ಫಾರ್ಮ್ 3 ಅಂತೇಳಿ ಕಂಪಲ್ಸರಿ, ಚೇಂಜಸ್ ಆಗುವಂತದ್ದು. ಹಾಗಿದ್ಮೇಲೆ ನೋಡೋಣ. ದೇರ್ ಆರ್ 500 books to be distributed in this school ಅಂತ ಬರಿತೀವಿ ಇನ್ ಪ್ಯಾಸಿವ್ ವಾಯ್ಸ್ ಸೈಡ್. ನೆಕ್ಸ್ಟ್ ಒನ್ ದೇರ್ ವಾಸ್ ನಥಿಂಗ್ ಟು ಡೂ ಇನ್ ಆಫೀಸ್ ಅಂತೇಳಿ ಇದೆ. ಹಾಗೆ ತಗೊಳ್ಳೋಣ. ದೇರ್ ಇನ್ ಪ್ಯಾಸಿವ್ ವಾಯ್ಸ್ ಸೈಡ್ there was nothing to be done in office. ಎಸ್ ಇಲ್ಲಿ ಡೂ ಇದ್ದಿದ್ದು ಡೂ ಡಿಡ್ ಡನ್ ಅಂತೇಳಿ ಆಗತ್ತೆ. ವರ್ಬ್ ಫಾರ್ಮ್ 3 ಎಸ್ ಡನ್ ಅಂತ ನಾವು ತಗೊಂಡಿವಿ. ನೆಕ್ಸ್ಟ್ ಒನ್ ಐ ಹ್ಯಾವ್ ಅ ಫ್ಯೂ ಬುಕ್ಸ್ ಟು ಸೆಂಡ್ ಹಿಮ್ ಅಂತೇಳಿ ಇದೆ. ಅದನ್ನೇ ನೋಡೋಣ. ಐ ಹ್ಯಾವ್ ಅ ಫ್ಯೂ ಬುಕ್ಸ್ ಟು ಬಿ sent to him. Yes, to be verb form 3. Yes, sent ಅಂತ ಕರಿತೀವಿ. sent to him ಅಂತ ಬಳಸುವಂತದ್ದು. ನೆಕ್ಸ್ಟ್ ಒನ್ ಐ ಹ್ಯಾವ್ ನಥಿಂಗ್ ಟು ವರಿ ಅಬೌಟ್ ಅಂತ ಹೇಳಿದೆ. ಇನ್ ಪ್ಯಾಸಿವ್ ವಾಯ್ಸ್ ಸೈಡ್ ಐ ಹ್ಯಾವ್ ನಥಿಂಗ್ ಟು ಬಿ worry about. worried about. ಈ ಟೈಪ್ ಚೇಂಜಸ್ ಆಗುವಂತದ್ದು. ಹಾಗಿದ್ಮೇಲೆ ಇನ್ಫಿನಿಟಿವ್ ಸೆಂಟೆನ್ಸಸ್ ಅಲ್ಲಿ ಫಸ್ಟ್ ಒನ್ ದಿಸ್ ಇಸ್ ಅ ಸೆಕೆಂಡ್ ಒನ್. ಫಸ್ಟ್ ಒನ್ ಆಕ್ಟಿವ್ ವಾಯ್ಸ್ ಇದ್ದಿದ್ದು, ಪ್ಯಾಸಿವ್ ವಾಯ್ಸ್
ನಾವು ಬೈ ಸಬ್ಜೆಕ್ಟ್ ಅಂತೇಳಿ ಈ ಕಡೆ ಮಾಡುವಂತದ್ದು. ಬಟ್ ಇನ್ ದಿಸ್ ಸೈಡ್ ಓನ್ಲಿ ಒನ್ ಚೇಂಜಸ್ ಟು ಇದ್ದಿದ್ದು ಟು ಬಿ ಅಂತೇಳಿ ಆಗತ್ತೆ, ವರ್ಬ್ ಒನ್ ಇದ್ದಿದ್ದು ವರ್ಬ್ ಫಾರ್ಮ್ 3 ಅಂತೇಳಿ ಆಗತ್ತೆ. ದಿಸ್ ಇಸ್ ಅ ಇನ್ಫಿನಿಟಿವ್ ಸೆಂಟೆನ್ಸಸ್ ಅಂತೇಳಿ ಕರಿತೀವಿ. ಕ್ವಶನ್ಸ್ ಹಿಂಗೂ ಕೇಳಬಹುದು, ಹಿಂಗೂ ಕೇಳಬಹುದು. ನಾವು ಹೇಗೆ ಕೇಳಿದ್ರು ಎಸ್ ಆನ್ಸರ್ ಮಾಡುವಂತೆ ಇರಬೇಕು. ಆಮೇಲೆ ಇಲ್ಲಿ 3 ಕ್ವಶನ್ಸ್ ಕೊಟ್ಟಿದ್ದೀನಿ, ನೀವೇ ಚೇಂಜಸ್ ಮಾಡ್ರಿ. ಎಸ್ ಅವು ಯಾವ ಟೈಪ್ ಆಗ್ತಾವ, ಆಮೇಲೆ ನೀವೇ ಒಂದ ಎಕ್ಸ್ಟ್ರಾ ಕ್ವಶನ್ಸ್ ತಗೊಳ್ರಿ. 10 ಕ್ವಶನ್ಸ್ ಎಕ್ಸ್ಟ್ರಾ ತಗೊಂಡು ನೀವು ಬಿಡಿಸ್ತಾ ಹೋದ್ರೆ ಅದು ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ದಿಸ್ ಇಸ್ ಅ ಇನ್ಫಿನಿಟಿವ್ ಸೆಂಟೆನ್ಸಸ್ ಇನ್ ಆಕ್ಟಿವ್ ವಾಯ್ಸ್ ಅಂಡ್ passive voice sentence.